ಫೆಂಗಲ್ ಚಂಡಮಾರುತಕ್ಕೆ ತಮಿಳುನಾಡು ಮತ್ತು ಪುದುಚೇರಿ ಅಲ್ಲೋಲ ಕಲ್ಲೋಲವಾಗ್ತಿದೆ. ಇನ್ನು ರಣಗಾಳಿ ಜೊತೆಗೆ ಮಳೆ ಆಗ್ತಿರೋದ್ರಿಂದ ಅಲ್ಲಿ ಹಲವಾರು ರೀತಿಯ ಅವಾಂತರಗಳು ಸಮಸ್ಯೆಗಳು ಉಂಟಾಗ್ತಾ ಇದೆ. ಇನ್ನು ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಫೆಂಗಲ್ ಅಬ್ಬರ ತಮಿಳುನಾಡಿನಲ್ಲಿ ತಲ್ಲಣ. ತೂಫಾನ್ ನರ್ತನಕ್ಕೆ 11 ಮಂದಿ ಬಲಿ. ಫೆಂಗಲ್ ತೂಫಾನ್ ತಮಿಳುನಾಡು ಪುದುಚೇರಿಯಲ್ಲಿ ಪ್ರಳಯವನ್ನೇ ಸೃಷ್ಟಿಸಿದೆ. ಶನಿವಾರ ಮಧ್ಯರಾತ್ರಿಯೇ ಪುದುಚೇರಿ ಸಮೀಪ ತೀರ ದಾಟಿದ ಫೆಂಗಲ್ ಹವಾಮಾನ ಇಲಾಖೆಯ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿತ್ತು. ಭಾನುವಾರ ಮಧ್ಯಾಹ್ನದವರೆಗೂ ಅಂದ್ರೆ ಬರೋಬ್ಬರಿ 17 ಗಂಟೆ ಸಮಯ ಅಲ್ಲೇ ಕೇಂದ್ರೀಕೃತವಾದ ಫೆಂಗಲ್ ಭೀಭತ್ಸ ಸೃಷ್ಟಿಸಿದೆ. ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ರಣಗಾಳಿಗೆ ಮಳೆ ಜೊತೆಯಾದ ಪರಿಣಾಮ ಪುದುಚೇರಿಯಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗಿದೆ. 3 ದಶಕಗಳ ದಾಖಲೆ ಮಳೆಗೆ ಈವರೆಗೆ 11 ಮಂದಿ ಮೃತಪಟ್ಟಿದ್ದಾರೆ. ಹಲವು ಪ್ರದೇಶಗಳಲ್ಲಿ ಪ್ರವಾಹದ ಸ್ಥಿತಿ ಎದುರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಪುದುಚೇರಿಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಮನೆ ಮಾಡ್ತಿದೆ. 510 ಮಿಲಿಮೀಟರ್ ಮಳೆಗೆ ರಸ್ತೆಗಳು, ಕಾಲೋನಿಗಳು ಜಲಾವೃತವಾಗಿವೆ. ವಾಹನಗಳು ಮುಳುಗಡೆಯಾಗಿವೆ. ರಕ್ಷಣಾ ಪಡೆಗಳು ಸಂತ್ರಸ್ತರ ರಕ್ಷಣೆ ಮಾಡಿವೆ. ನೆರೆಯ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಕಳೆದ 30 ವರ್ಷಗಳಲ್ಲಿಯೇ ಕಂಡು ಕೇಳರಿಯದ ರೀತಿಯಲ್ಲಿ ದಾಖಲೆಯ ಮಳೆಯಾಗಿದೆ. ಚೆನ್ನೈ, ತಿರುವಣ್ಣಾಮಲೈ, ಕೃಷ್ಣಗಿರಿ, ಕಲ್ಲಕುರಿಚಿ, ವಿಲ್ಲುಪುರಂ, ಕಡಲೂರು, ಕಾಂಚೀಪುರಂ, ವೇಲೂರಿನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಣಚಂಡಿ ಫೆಂಗಲ್ಗೆ ತಿರುವಣ್ಣಾಮಲೈ ತತ್ತರ. ಭೂಕುಸಿತದಲ್ಲಿ ಕಣ್ಮರೆಯಾದವರಿಗಾಗಿ ಶೋಧ ಕಾರ್ಯ. ತಿರುವಣ್ಣಾಮಲೈನಲ್ಲಿ ಅರುಣಾಚಲಂ ಮತ್ತು ಅನ್ನಮಲೈಯರ್ ಗುಡ್ಡಗಳು ಕುಸಿದಿವೆ. 7 ಮಂದಿ ಕಣ್ಮರೆಯಾಗಿದ್ದಾರೆ. ಅವರ ಪತ್ತೆಗೆ ಮೊನ್ನೆ ರಾತ್ರಿಯಿಂದ ನಿರಂತರ ಕಾರ್ಯಾಚರಣೆ ನಡೆದಿದೆ. ಆದ್ರೆ ಈವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್ ತಂಡ ಹುಡುಕಾಟದಲ್ಲಿ ನಿರತವಾಗಿದೆ. ಇದು ಸಾಲ್ದು ಅಂತ ಇದೇ ಭಾಗದಲ್ಲಿ ಮತ್ತೊಮ್ಮೆ ಗುಡ್ಡ ಕುಸಿದಿದೆ. ಪ್ರಳಯಾತಂಕ ಫೆಂಗಲ್ಗೆ ವಿಲ್ಲುಪುರಂ ವಿಲವಿಲ. ಎಸ್, ಪುದುಚೇರಿ ತಿರುವಣ್ಣಾಮಲೈದಂತೆ ವಿಲ್ಲುಪುರಂನಲ್ಲೂ ಫೆಂಗಲ್ ಆರ್ಭಟ ಜೋರಾಗಿದೆ. ರಣಚಂಡಿ ತೂಫಾನ್ಗೆ ವಿಲ್ಲುಪುರಂ ಮುಳುಗಡೆಯಾಗಿದೆ. ಅಂದ್ಹಾಗೆ ವಿಲ್ಲುಪುರಂನಲ್ಲಿ ವಿದ್ಯುತ್ ಪ್ರಸರಣ ಕಚೇರಿಗೆ ನೀರು ನುಗ್ಗಿದೆ. ಕೃಷ್ಣಗಿರಿಯ ಪೋಚಂಪಲ್ಲಿ ಪೊಲೀಸ್ ಸ್ಟೇಷನ್ಗೂ ಮಳೆರಾಯ ಜಲಬೇಲಿ ಹಾಕಿದ್ದಾನೆ. ವಿಲ್ಲುಪುರಂ ಟು ವೇಲೂರು ಹೆದ್ದಾರಿಯು ಸಂಪೂರ್ಣ ಜಲಾವೃತವಾಗಿದೆ. ಚೆನ್ನೈನಲ್ಲಿ ರೈಲು ಟ್ರ್ಯಾಕ್ಗಳು ಮುಳುಗಿದ್ದು ರೈಲು ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ. ಬದಲಿ ಮಾರ್ಗಗಳಲ್ಲಿ ರೈಲುಗಳ ಸಂಚಾರವಾಗ್ತಿದೆ. ವಿಪರೀತ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು, ಮರಗಳು ನೆಲಕ್ಕುರುಳಿವೆ. ಬೋಟ್ ಮೂಲಕ ಜನರ ಸ್ಥಳಾಂತರ ಮಾಡಲಾಗಿದೆ. 300 ವರ್ಷಗಳ ಬಳಿಕ ಕೃಷ್ಣಗಿರಿಯಲ್ಲಿ ದಾಖಲೆ ಮಳೆಯಾಗಿದೆ. ಕೃಷ್ಣಗಿರಿಯ ಉತ್ತಂಗರೈನಲ್ಲಿ 503 ಮಿಲಿಮೀಟರ್ ಮಳೆ ದಾಖಲಾಗಿದ್ರೆ ಧರ್ಮಪುರಿಯಲ್ಲಿ 331 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರು ಗಡಿ ಸಮೀಪವಿರುವ ಕೃಷ್ಣಗಿರಿಯಲ್ಲೂ ಧಾರಾಕಾರ ಮಳೆಗೆ ಕೆರೆ ಕೊಡಿ ಒಡೆದು ಹೋಗಿದೆ. ಪರಿಣಾಮ ಸೇತುವೆಗಳ ಮೇಲೆ ಅಪಾಯಕಾರಿ ಸ್ಥಿತಿಯಲ್ಲಿ ನೀರು ರಭಸವಾಗಿ ಹರಿಯುತ್ತಿದ್ದು ವಾಹನಗಳು ಕೊಚ್ಚಿ ಹೋಗಿವೆ. ಬಸ್ ಸ್ಟ್ಯಾಂಡ್ನಲ್ಲಿದ್ದ ವಾಹನಗಳು ನೀರು ಪಾಲಾಗಿದ್ದು ನೀರಿನ ರಭಸಕ್ಕೆ ಮಿನಿ ಬಸ್, ಕಾರ್ಗಳು ಕೊಚ್ಚಿ ಹೋಗಿವೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಕೆರೆ ನೀರು ನುಗ್ಗಿ ಜನ ಜಾಗರಣೆ ಮಾಡುವಂತಾಗಿದೆ. ಪ್ರವಾಹದಲ್ಲಿ ಸಿಲುಕಿರುವ ಜನರ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಸ್ವಯಂ ಸೇವಕರು ಆಹಾರ ಪೊಟ್ಟಣ ಹಾಗೂ ಕುಡಿಯುವ ನೀರಿನ ವಿತರಣೆ ಮಾಡುತ್ತಿದ್ದಾರೆ. ಭಾರತೀಯ ಸೇನೆ ಈವರೆಗೆ 2,000ಕ್ಕೂ ಅಧಿಕ ಜನರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.